ಶೀರ್ಷಿಕೆ ಗಂಡ ಇಗ್ನೋರ್ ಮಾಡ್ತಿದ್ದಾರಾ? ಲೈಫ್ ಚೇಂಜ್ ಮಾಡೋ 8 ಸೂಪರ್ ಟಿಪ್ಸ್. ಪೀಠಿಕೆ. ಹಲೋ ಫ್ರೆಂಡ್ಸ್. ಮದುವೆ ಆದ್ಮೇಲೆ ಲೈಫ್ನಲ್ಲಿ ಪ್ರೀತಿ ಕಮ್ಮಿ ಆಯ್ತಾ? ಗಂಡ ಸದಾ ಆಫೀಸ್ ಕೆಲಸ, ಮೊಬೈಲ್ ಅಂತ ಬ್ಯೂಸಿಯಾಗಿದ್ದು ನಿಮ್ಮನ್ನ ಇಗ್ನೋರ್ ಮಾಡ್ತಿದ್ದಾರಾ? ಡೋಂಟ್ ವರಿ ಬಾಸು, ಇವತ್ತಿನ ವಿಡಿಯೋದಲ್ಲಿ ಗಂಡ ನಿಮ್ಮನ್ನ ಮತ್ತೊಮ್ಮೆ ಅದೇ ಹಳೇ ತರಹ ಪ್ರೀತಿಸೋಕೆ ಮತ್ತು ರೆಸ್ಪೆಕ್ಟ್ ಕೊಡೋಕೆ ಹೆಲ್ಪ್ ಮಾಡೋ 8 ಮಸ್ತ್ ಟಿಪ್ಸ್ ತಂದಿದ್ದೀನಿ. ಲೇಡೀಸ್, ಇದನ್ನ ಮಾತ್ರ ಮಿಸ್ ಮಾಡ್ದೆ ಕೊನೆಯವರೆಗೂ ನೋಡಿ. ಟಿಪ್ 1, ವರ್ಡ್ಸ್ ಫಿಲ್ಟರ್ ಮಾಡಿ. ಮೊದಲನೆಯದು ವರ್ಡ್ಸ್ ಫಿಲ್ಟರ್. ಗಂಡ ಏನಾದ್ರೂ ಕೋಪದಲ್ಲಿ ನೆಗೆಟಿವ್ ಆಗಿ ಮಾತಾಡಿದ್ರೆ ಅದನ್ನೇ ತಲೆಗೆ ಹಾಕೊಂಡು ನೀವು ಜಗಳ ಆಡಬೇಡಿ. ಆ ಕೆಟ್ಟ ಮಾತುಗಳನ್ನ ಅಲ್ಲೇ ಫಿಲ್ಟರ್ ಮಾಡಿ ಬಿಟ್ಟುಬಿಡಿ. ಅವರು ಕೂಲ್ ಆದಾಗ ಪ್ರೀತಿಯಿಂದ ಮಾತಾಡಿ, ಪರಿಸ್ಥಿತಿ ತಾನಾಗಿಯೇ ಬದಲಾಗುತ್ತೆ. ಟಿಪ್ 2, ಕಂಪ್ಲೇಂಟ್ಸ್ ಮಾಡೋದು ನಿಲ್ಲಿಸಿ. ಎರಡನೆಯದು, ಸದಾ ಕಂಪ್ಲೇಂಟ್ ಮಾಡೋದನ್ನ ನಿಲ್ಲಿಸಿ. ಗಂಡ ಮನೆಗೆ ಬಂದ ತಕ್ಷಣ ಅದು ತಂದಿಲ್ಲ, ಇದು ಮಾಡಿಲ್ಲ, ನೀವು ಅಷ್ಟೇ ಅಂತ ನೆಗೆಟಿವ್ ಆಗಿ ಮಾತು ಶುರು ಮಾಡಬೇಡಿ. ಇಂತಹ ದೂರುಗಳು ಸಂಬಂಧದಲ್ಲಿ ಕಿರಿಕಿರಿ ಉಂಟುಮಾಡುತ್ತವೆ. ಹಾಗಾಗಿ ಅವರ ಮೂಡ್ ಚೆನ್ನಾಗಿರುವಾಗ ಸಾಫ್ಟ್ ಆಗಿ ವಿಷಯ ಹೇಳಿ. ಟಿಪ್ 3, ಸ್ಟ್ಯಾಂಡರ್ಡ್ ಮೈಂಟೈನ್ ಮಾಡಿ. ಮೂರನೆಯದು, ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಬಿಟ್ಟುಕೊಡಬೇಡಿ. ಗಂಡ ನಿಮ್ಮನ್ನ ಹಾರ್ಷ್ ಆಗಿ ನಡೆಸಿಕೊಳ್ತಿದ್ದಾರೆ ಅಥವಾ ಗೌರವ ಕೊಡ್ತಿಲ್ಲ ಅಂದಾಗ ನೀವು ನಿಮ್ಮದೇ ಆದ ಒಂದು ಸ್ಟ್ಯಾಂಡರ್ಡ್ ಮತ್ತು ಬೌಂಡರಿ ಇಟ್ಕೊಳ್ಳಿ. ಪ್ರೀತಿ ಎಷ್ಟು ಮುಖ್ಯನೋ ಮ್ಯೂಚುವಲ್ ರೆಸ್ಪೆಕ್ಟ್ ಕೂಡ ಅಷ್ಟೇ ಮುಖ್ಯ. ಟಿಪ್ 4, ಅವರ ಸ್ಟ್ರೆಸ್ ಅರ್ಥ ಮಾಡಿಕೊಳ್ಳಿ. ನಾಲ್ಕನೆಯದು, ಅವರ ಆಫೀಸ್ ಅಥವಾ ಕೆಲಸದ ಟೆನ್ಷನ್ ಅರ್ಥ ಮಾಡಿಕೊಳ್ಳಿ. ಗಂಡ ಸಿಟ್ಟಾಗಿದ್ದಾರೆ ಅಂದ್ರೆ ಅದರ ಹಿಂದೆ ಏನೋ ಸ್ಟ್ರೆಸ್ ಇರುತ್ತೆ. ಆ ಸಮಯದಲ್ಲಿ ಅವರಿಗೆ ಸ್ವಲ್ಪ ಸ್ಪೇಸ್ ಕೊಡಿ. ಅವರ ಇಡೀ ದಿನದ ಕಷ್ಟವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಟಿಪ್ 5, ವೆಲ್ಕಮ್ ಮಾಡೋದು ಕಲಿಯಿರಿ. ಐದನೆಯದು, ಗಂಡ ಮನೆಗೆ ಬಂದಾಗ ಮುಖ ಸಣ್ಣಗೆ ಮಾಡ್ಕೊಂಡು ಕೂರಬೇಡಿ. ಒಂದು ಕ್ಯೂಟಾದ ಸ್ಮೈಲ್ ಜೊತೆ ಸಂತೋಷದಿಂದ ಅವರನ್ನ ವೆಲ್ಕಮ್ ಮಾಡಿ. ಆ ಕ್ಷಣದಲ್ಲಿ ಮನೆಗೆ ಬಂದಾಗ ಸಿಗೋ ಪಾಸಿಟಿವ್ ವೈಬ್ಸ್ ಅವರ ದಿನದ ಎಲ್ಲಾ ಟೆನ್ಷನ್ ಮರೆಸುತ್ತೆ. ಟಿಪ್ 6, ನಿಮ್ಮ ನಿರೀಕ್ಷೆಗಳನ್ನು ಓಪನ್ ಆಗಿ ಹೇಳಿ. ಆರನೆಯದು, ಮೈಂಡ್ ರೀಡಿಂಗ್ ಬಿಟ್ಟುಬಿಡಿ. ಗಂಡನಿಗೆ ತಾನಾಗಿಯೇ ಎಲ್ಲ ಅರ್ಥ ಆಗ್ಬೇಕು ಅಂತ ಅನ್ಕೋಬೇಡಿ. ನಿಮಗೇನು ಬೇಕು, ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನು ಅನ್ನೋದನ್ನ ಹಠ ಮಾಡದೆ ಪ್ರೀತಿಯಿಂದ ಓಪನ್ ಆಗಿ ಅವರ ಹತ್ತಿರ ಡಿಸ್ಕಸ್ ಮಾಡಿ. ಟಿಪ್ 7, ಸಣ್ಣ ವಿಷಯಗಳನ್ನ ದೊಡ್ಡದು ಮಾಡಬೇಡಿ. ಏಳನೆಯದು, ಅವರ ಪ್ರತಿಯೊಂದು ಚಿಕ್ಕ ತಪ್ಪನ್ನ ನೋಟಿಸ್ ಮಾಡಿ ಟಾರ್ಚರ್ ಕೊಡಬೇಡಿ. ಪೇಸ್ಟ್ ಸರಿಯಾಗಿ ಮುಚ್ಚಿಲ್ಲ, ಬ್ರಷ್ ಅಲ್ಲಿ ಇಟ್ಟಿಲ್ಲ ಅನ್ನೋ ಸಣ್ಣ ವಿಷಯಗಳಿಗೆಲ್ಲ ಜಗಳ ಆಡಿದ್ರೆ ಸಂಬಂಧದಲ್ಲಿ ಕಿರಿಕಿರಿ ಹೆಚ್ಚಾಗುತ್ತೆ ಅಷ್ಟೇ. ಟಿಪ್ 8, ಸೆಲ್ಫ್ ಕೇರ್ ಮುಖ್ಯಪ್ರಭು. ಕೊನೆಯದಾಗಿ ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಮೈನಸ್, ನಿಮ್ಮ ಬಗ್ಗೆ ನೀವು ಕೇರ್ ತಗೊಳ್ಳಿ. ಸದಾ ಸಂಸಾರ, ಅಡುಗೆ ಮನೆ ಅಂತ ಬ್ಯೂಸಿಯಾಗಿ ನಿಮ್ಮನ್ನ ನೀವು ಮರೆತು ಹೋಗಬೇಡಿ. ಹೊಸ ಹವ್ಯಾಸ ಕಲಿಯಿರಿ, ಸ್ಕಿನ್ ಕೇರ್ ಮಾಡಿ, ಫಿಟ್ ಆಗಿರಿ. ನೀವು ಯಾವಾಗ ನಿಮ್ಮನ್ನ ಪ್ರೀತಿಸ್ತೀರೋ ಇಡೀ ಜಗತ್ತು ನಿಮ್ಮನ್ನ ಪ್ರೀತಿಸುತ್ತೆ. ಮುಕ್ತಾಯ. ಸೋ ಲೇಡೀಸ್, ಈ ಟಿಪ್ಸ್ ಲೈಫ್ಗೆ ತುಂಬಾ ಹತ್ತಿರವಾಗಿದೆ. ಇದನ್ನ ಇವತ್ತೇ ನಿಮ್ಮ ಲೈಫ್ನಲ್ಲಿ ಇಂಪ್ಲಿಮೆಂಟ್ ಮಾಡಿ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಬಟನ್ ಜಜ್ಜಿ, ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗೆ ಶೇರ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬೈ ಬೈ.